ಓಂ ಯೇಷೋಸ್ಯ ಪರಮಾನಂದಃ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಪ್ರವಚನ ಈಗ ನಡೆದಿದೆ. ಅದರಲ್ಲಿ 153ನೇ ಭಾಗ ಈ ಅನುಶಾಸನ ಪರ್ವದ್ದು. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 103ನೇ ಅಧ್ಯಾಯವನ್ನು ಇವತ್ತು ನೋಡುವರಿದ್ದೇವೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 176ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 165ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 114ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾಗುತ್ತೆ. ಅಹಿಂಸೆಯ ಮಹತ್ವದ ವರ್ಣನವನ್ನು ಈ ಅಧ್ಯಾಯದಲ್ಲಿ ಮಾಡುವುದನ್ನು ನಾವು ನೋಡ್ತೀವಿ. ಸ್ವಸ್ಥಸ್ತು ಸತಾಂ ವಿಶೇಷ ಸನ್ಮಂಗಲಾನಿ ಭವಂತು. ಅಧರ್ಮಾಚರಣೇನ ಪ್ರಾಪ್ತವ್ಯಂ ಫಲಂ, ಧರ್ಮಾಚರಣೇನ ಪ್ರಾಪ್ತವ್ಯಂ ಚ ಫಲಂ. ದೇವಗುರುಃ ಬೃಹಸ್ಪತಿಃ ಯುಧಿಷ್ಠಿರಾಯ ಸಾನುಜಾಯ ಪೃಚ್ಛತೆ ವರ್ಣಯಾಮಾಸ. ನತಃ ಪರಸ್ಯ ಸಂಧದ್ಯಾತ್ ಪ್ರತಿಕೂಲಂ ಯದಾತ್ಮನಃ ಯೇಷ ಸಂಕ್ಷೇಪತೋ ಧರ್ಮಃ ಕಾಮಾದನ್ಯಃ ಪ್ರವರ್ತತೆ. ಯೋಯಂ ವಿಷಯಃ ಆತ್ಮನಃ ಸ್ವಸ್ಯ ಪ್ರತಿಕೂಲಃ ಭವತಿ ತಂ ಆತ್ಮ ಸ್ವಯಂ ಪರಸ್ಯ ನ ಸಂದಧ್ಯಾತ್ ನ ಕುರ್ವೀತ. ಅಯಮೇವ ಸಂಕ್ಷೇಪತೋ ಧರ್ಮಃ. ಧರ್ಮಸ್ಯ ಸಂಕ್ಷಿಪ್ತಂ ವ್ಯಾಖ್ಯಾನಮಿದಂ. ಅನ್ಯೇ ಧರ್ಮಾಃ ವಿಧಿನಿಷೇಧರೂಪಾಃ ಸರ್ವೇಪಿ ಕಾಮಾದೇವ ಧರ್ಮಶಾಸ್ತ್ರಜ್ಞಾನಾಂ ಕಾಮಾದೇವ ಪ್ರವರ್ತಂತೆ. ಆತ್ಮೌಪಮ್ಯೇನ ಪುರುಷಃ ಪ್ರಮಾಣಮಧಿಗಚ್ಚತಿ. ಆತ್ಮನಃ ಯದಿಷ್ಟಂ ಭವತಿ ಯದನಿಷ್ಟಂ ಭವತಿ ಇತ್ಯೇತದ್ ಜ್ಞಾತ್ವಾ ಪರೇಷಾಮಪಿ ಯದಿಷ್ಟಂ ಯದನಿಷ್ಟಂ ಯದ್ವಾ ಪ್ರಿಯಂ ಯದ್ವಾ ಅಪ್ರಿಯಂ ಇತಿ ಪ್ರಮಾಣಂ ಪ್ರಾಪ್ತುಂ ಪುರುಷಃ ಶಕ್ನೋತಿ. ಏವಂ ಚ ಧರ್ಮಸ್ಯ ಜ್ಞಾನಮಿದಂ ಅತ್ಯಂತಂ ಸುಲಭಂ ತಥಾಪಿ ಧರ್ಮಸ್ಯ ಅಸ್ಯ ಆಚರಣಂ ತು ಅತೀವ ದುಷ್ಕರಂ ಇತಿ ಇಮಂ ಅರ್ಥಂ ಅತೀತೆ ಅಧ್ಯಾಯೇ ಸರ್ವೇ ವಯಂ ಆಕರಣಯಾಮ. ಹಿಂಸಾಯಾಃ ಮಾಂಸಭಕ್ಷಣಸ್ಯ ಚ ನಿಂದಾಂ ಅಸ್ಮಿನ್ ಪ್ರವರ್ತಮಾನೆ ಅಧ್ಯಾಯೇ ಸರ್ವೇ ವಯಂ ಶ್ರೋತುಕಾಮಾಃ ಅತ್ರ ಉಪತಿಷ್ಠಾಮಹೆ. ತತಃ ರಾಜಾ ಯುಧಿಷ್ಠಿರಃ ಶರತಲ್ಪೇ ಶಯಾನಂ ಭೀಷ್ಮಂ ಪುನರೇವ ಏವಂ ಪಪ್ರಚ್ಛ. ಹೇ ಮಹಾಬುದ್ಧೇ ಭೀಷ್ಮ, ಋಷಯಃ ಬ್ರಾಹ್ಮಣಾಃ ದೇವತಾಶ್ಚ ಅಹಿಂಸಾರೂಪಂ ಧರ್ಮಮೇವ ಪ್ರಶಂಸಂತಿ. ಅಯಂ ಚ ಅಹಿಂಸಾಲಕ್ಷಣೋ ಧರ್ಮಃ ವೇದೈಃ ಸಂಪ್ರಾಪ್ತಃ. ಹಿಂಸಾಂ ಚ ಪುರುಷಃ ಕರ್ಮಣ ಕದಾಚಿತ್ ಕರೋತಿ, ಕದಾಚಿತ್ ವಾಚಾ ವಾಣ್ಯ ಮಾತಿನಿಂದ ಕರೋತಿ, ಕದಾಚಿತ್ ಮನಸಾ ಹಿಂಸಾಂ ಕರೋತಿ. ಏವಂ ಚ ತ್ರಿವಿಧಾಂ ಇಮಾಂ ಹಿಂಸಾಂ ಕೃತ್ವಾ ಅಪಿ ಕಥಂ ದುಃಖಾತ್ ಪ್ರಮುಚ್ಯತೆ. ದುಃಖವನ್ನೇನೋ ಮಾಡ್ತಾನೆ, ಆದರೆ ಆ ಮಾಡಿದ ದುಃಖದಿಂದ ತನಗೂ ದುಃಖಕರ, ಅದು ಇನ್ನೊಬ್ಬರಿಗೂ ದುಃಖಕರ. ಅದರಿಂದ ಆತ ಮುಕ್ತನಾಗುವುದು ಹೇಗೆ?
ಈ ಒಂದು ತತ್ವವನ್ನು ನನಗೆ ಹೇಳ್ರಿ ಅಂತ ಕೇಳಿಕೊಂಡ. ಅದಕ್ಕೆ ಭೀಷ್ಮರು ಹೇಳಿಕ್ ತೊಡಗಿದ್ರು. 4 ವಿಧವಾದಂತಹ ಉಪಾಯಗಳಿಂದ ಅಹಿಂಸೆಯನ್ನ ಪಾಲಿಸಬೇಕು ಅಂತ ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ. ಮನಸ್ಸು, ಮಾತು, ಕರ್ಮ ಇವುಗಳ ಮೂಲಕವಾಗಿ ಯಾವುದೇ ಪ್ರಾಣಿಯನ್ನು ಹಿಂಸಿಸದೇ ಇರುವುದು ಮತ್ತು ಮಾಂಸವನ್ನು ತಿನ್ನದಿರುವುದು ಇತ್ಯಾದಿ ಎಲ್ಲವೂ ಕೂಡ ಇದರಲ್ಲಿ ಅಡಗಿದೆ. ಏಕೈಕತೋಪಿ ಏಕೈಕತೋಪಿ ಅಂತ ಕೆಲವು ಕಡೆ ಪಾಠ ಇದೆ. ಅದು ಏಕೈಕತೋಪಿ ಅಂತ ಆಗುವುದು ಒಳ್ಳೆಯದು. ಅದೇನೋ ತಪ್ಪಿನಿಂದಾಗಿ ಏಷೈಕತೋಪಿ ಅಂತ ಆಗಿದೆ. ಪೂರ್ಣ ತಪ್ಪು ಅಂತೇನಲ್ಲ, ಅದು ಏಕೈಕತೋಪಿ ವಿಭ್ರಷ್ಟ ನಭವತಿ ಅಧಿಸೂಧನ. ಯಥಾ ಸರ್ವತಃ ಚತುಷ್ಪಾದ ತ್ರಿಭಿಃ ಪಾದೈ ನ ತಿಷ್ಠತಿ. ಒಂದ್ಯಾವುದಾದ್ರೂ 4 ಕಾಲಿನ ಮೇಲೆ ನಡೆಯಬೇಕಾದ ಪ್ರಾಣಿ 3 ಕಾಲಿನ ಮೇಲೆ ನಡೆಯೋದಿಲ್ಲ. ಹಾಗೆ 4 ಅಂಗಗಳನ್ನು ಒಳಗೊಂಡಂತಹ ಈ ಅಹಿಂಸಾ ಎಂಬುದು 3 ಅಂಗಗಳಿದ್ರೆ ಅಥವಾ 2 ಅಂಗಗಳಿದ್ರೆ ಆ ಅಹಿಂಸಾ ಧರ್ಮ ಅಂತ ಅನ್ನೋದು ಪರಿಪೂರ್ಣ ಆಗೋದಿಲ್ಲ. ಮನಸ್ಸಿನಿಂದ ನಡೆಯುವ ಹಿಂಸೆ, ಮಾತಿನಿಂದ ನಡೆಯುವ ಹಿಂಸೆ, ದೇಹದಿಂದ ನಡೆಯುವ ಹಿಂಸೆ ಮತ್ತು ಕರ್ಮದಿಂದ ನಡೆಯುವ ಅಹಿಂಸೆ ಅಂತ ಹೀಗೆ 4 ವಿಧವಾದ ಅಹಿಂಸೆಯನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ನೋಡಿ, ಇದು 4 ಅಂತ ಬಂತಲ್ಲ, 4 ಅನ್ನೋದು ಯಾವುದು ಅಂತ ಅಲ್ಲಿ ಹೇಳಲಿಲ್ಲ ಶ್ಲೋಕದಲ್ಲಿ. ಅದಕ್ಕಾಗಿಯೇ ಅದನ್ನ ವ್ಯಾಖ್ಯಾನ ಮಾಡುವವರು 4 ಅಂತ ಹೇಗಾದ್ರೂ ಮಾಡಿ 4ರ ಸಂಖ್ಯೆಯನ್ನು ಹೇಳಬೇಕಲ್ಲ. ಅದಕ್ಕಾಗಿ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೇಡು ಬಗೆಯುವುದು, ಮಾತಿನಿಂದ ಕೆಟ್ಟ ವಿಷಯಗಳನ್ನು ಆಡುವುದು ಇನ್ನೊಬ್ಬರ ಕುರಿತಾಗಿ, ದೇಹದಿಂದ ಅಹಿಂಸೆ ಮಾಡುವುದು ಮತ್ತೆ ಕರ್ಮದಿಂದ ಅಹಿಂಸೆ ಮಾಡುವುದು ಅಂತ 4 ರೀತಿಯಾಗಿ ಅದನ್ನು ತೋರಿಸಿದ್ದಾರೆ. ಇದರಲ್ಲಿ ದೇಹದಿಂದ ಅಹಿಂಸೆ ಮಾಡುವುದು ಮತ್ತು ಕರ್ಮದಿಂದ ಅಹಿಂಸೆ ಮಾಡುವುದು, ಅಥವಾ ದೇಹದಿಂದ ಹಿಂಸೆ ಮಾಡದೇ ಇರುವುದು, ಕರ್ಮದಿಂದ ಹಿಂಸೆಯನ್ನು ಮಾಡದೇ ಇರುವುದು ಅನ್ನೋದಕ್ಕೆ ಏನರ್ಥ? ಆ ದೇಹ ಮತ್ತು ಕರ್ಮ ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಮತ್ತೊಬ್ಬರು ವ್ಯಾಖ್ಯಾನಕಾರರು ಮಾತು, ಮನಸ್ಸು ಮತ್ತು ಕರ್ಮ ಹಾಗೆ ಮಾಂಸವನ್ನ ತಿನ್ನದೇ ಇರುವುದು, ಈ 3 ಮಾತ್ರ ಇನ್ನು ಕೆಲವರು ಹೇಳಿದ್ದಾರೆ. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ಕರ್ಮಣ ವಾಚ ಮನಸ ಅಂತ 3 ಥರ ಬಂತು. 4ನೇದೊಂದು ಅಂದ್ರೆ ಈ ಮಾಂಸ ಭಕ್ಷಣ ರೂಪವಾದಂತಹ ಹಿಂಸಾ, ಇದನ್ನು ಮಾಡಬಾರದು ಅಂತ ಇನ್ನೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಯಾವ ವ್ಯಾಖ್ಯಾನ ಸರಿ ಅಂತ ಅನ್ನೋದನ್ನು ತೀರ್ಮಾನಿಸುವುದು ಕಷ್ಟ. ಅಂತೂ ಆ ಮೂಲ ಮಹಾಭಾರತದಲ್ಲಿ 4 ವಿಧವಾದದ್ದು ಅಂದ್ರೆ ಯಾವುದು ಅಂತ ಸ್ಪಷ್ಟವಾಗಿ ಅಲ್ಲಿ ಬರಲಿಲ್ಲ. ಅದಕ್ಕಾಗಿ ಇಂಥ ಒಂದು ಸಮಸ್ಯೆ ಬಂದಿದೆ. ಅದರಲ್ಲಿಯೂ ಈ ಮನಸ್ಸು, ಮಾತು ಮತ್ತು ಕರ್ಮಗಳ ಮೂಲಕ ಹಿಂಸೆ ಎಂಬುದು 3 ಥರ ಆಯಿತು. ಮಾಂಸ ಭಕ್ಷಣವನ್ನು ಮಾಡದೇ ಇರುವುದು ಅಂತ ಅನ್ನೋದು 4ನೇ ಥರ ಆಯಿತು. ಹೀಗೆ 4 ಅಂತ ಹೇಳೋದು ಹೆಚ್ಚು ಯೋಗ್ಯ. ಯಾಕೆಂದ್ರೆ ಮಾಂಸ ಭಕ್ಷಣ ಮಾಡುವುದು ಅನ್ನುವುದೇನಿದೆಯಲ್ಲ, ಅದು ಮನುಷ್ಯನ ಆಹಾರದ ಅವಶ್ಯಕತೆ ಆಗಿರ್ತದೆ. ಒಂದು ದೃಷ್ಟಿಯಿಂದ ಮಾಂಸ ಭಕ್ಷಣವನ್ನು ಮಾಡದೇನೂ ಕೂಡ ಮನುಷ್ಯ ಬದುಕಬಹುದು, ಆ ವಿಷಯ ಬೇರೆ. ಆದರೂ ಈ 4 ವಿಧವಾದಂತಹ ಹಿಂಸೆ ಅಂತ ಪ್ರಶ್ನೆ ಬಂದಾಗ ಶರೀರದ ಧಾರಣೆಗಾಗಿ ಮಾಡುವಂತಹ ಹಿಂಸಾ, ನಾವು ಮಾಂಸ ಭಕ್ಷಣ ರೂಪವಾದಂತಹ ಹಿಂಸವನ್ನು ಮಾಡುವುದು, ಆ ಮಾಂಸ ಭಕ್ಷಣವನ್ನು ಮಾಡಿದ್ರಿಂದ ನಮ್ಮ ಶರೀರ ಧಾರಣೆ ಆಗ್ತದೆ, ಆದ್ದರಿಂದ ಮಾಂಸ ಭಕ್ಷಣೆ ನಾವು ಮಾಡ್ತೇವೆ ಅಂತ ಹೇಳುವವರು ಕೆಲವರಿದ್ದಾರೆ. ಅದನ್ನು ಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ, ಆ ವಿಷಯ ಬೇರೆ. ಅಂತೂ ಶರೀರ ಧಾರಣೆಗಾಗಿ ಮಾಡುವ ಹಿಂಸೆ ಮೊದಲನೇದ್ದು. ಶರೀರ ಧಾರಣೆಗಾಗಿ ಅಲ್ಲದೇನೆ ಕೇವಲ ತೆವಲಿಗಾಗಿ ಹಿಂಸ್ರ ಮನಸ್ಸಿನಿಂದ ಮಾಡುವಂತಹ ಹಿಂಸೆ ಏನಿದೆ, ಅದು ಈ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೇಡು ಬಗೆಯುವುದು, ಮಾತಿನಿಂದ ಕೆಟ್ಟದನ್ನಾಡುವುದು ಮತ್ತೆ ಕರ್ಮದ ಮೂಲಕ ಹಿಂಸಿಸುವುದು. ಇದು ಆಹಾರಕ್ಕಾಗಿ ಅಲ್ಲ. ಇನ್ನೊಬ್ಬರಿಗೆ ಕೇಡು ಬಗೆದ್ರೆ, ಇನ್ನೊಬ್ಬರಿಗೆ ಕೆಟ್ಟ ಮಾತನಾಡಿದ್ರೆ, ಅವ್ರನ್ನ ದೈಹಿಕವಾಗಿ ಹೊಡೆದು ಬಡಿದು ಮಾಡಿದ್ರೆ ಅದೊಂದು ಆಹಾರ ಏನು ಇವನಿಗೆ ಬೇಕಾಗಿಲ್ಲದೆ ಇರಬಹುದು, ತಿನ್ನುವ ದೃಷ್ಟಿಯಿಂದ ಅದನ್ನು ಮಾಡದೇ ಇರಬಹುದು. ಇನ್ನೂ ಹೆಚ್ಚಿನ ಬೇರೆ ದುರುದ್ದೇಶದಿಂದ
ಮನಸ್ಸು ಮಾತು ಕರ್ಮಗಳ ಮೂಲಕವಾಗಿ ಮತ್ತೊಬ್ಬರಿಗೆ ಹಿಂಸೆ ಕೊಡುವುದೇನಿದೆ ಅದೊಂದು ದುರ್ಬುದ್ಧಿ ಮನುಷ್ಯಂದು. ಅದರಲ್ಲಿ ಎರಡನೇದ್ದು ಒಟ್ಟು 4 ಆಗಬೇಕಲ್ಲ. ಅದು 4ನೇದ್ದು ಅಂದ್ರೆ ಆಹಾರಕ್ಕಾಗಿ ಮಾಡುವುದು. ಹೀಗೆ 4 ಅಂತ ಹೇಳುವುದು ಉಚಿತ. ಆದರೂ ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ತರ ಹೇಳಿದ್ದಾರೆ. ಅದೇನಿದೆ ಅಂತ ಅನ್ನೋದನ್ನ ತಮ್ಮ ಎದುರಿಗೆ ಇಟ್ಟಿದ್ದೇನೆ. ಆನೆಯ ಪಾದ ಬಹಳ ದೊಡ್ಡದಿರ್ತದೆ. ಆನೆಯ ಪಾದದಲ್ಲಿ ಉಳಿದೆಲ್ಲ ಪ್ರಾಣಿಗಳ ಹೆಜ್ಜೆ ಏನಾದರೂ ಮೂಡಿ ಬಂದರೆ, ಹೆಜ್ಜೆಗಳನ್ನೇನಾದರೂ ಅವಿಟ್ಟರೆ, ಆನೆ ಹೆಜ್ಜೆ ಒಳಗೆ ಉಳಿದೆಲ್ಲ ಪ್ರಾಣಿಗಳ ಹೆಜ್ಜೆಯು ಮುಳುಗಿ ಹೋಗ್ತದೆ. ಅದರಂತೆ ಅಹಿಂಸಾ ಧರ್ಮದಲ್ಲಿ ಎಲ್ಲಾ ಧರ್ಮಗಳು ಕೂಡ ಅಡಗಿ ಹೋಗಿವೆ. ಕರ್ಮಣ ಲಿಪ್ಯತೆ ಜಂತು ವಾಚಾಚ ಮನಸಾಪಿಚ. ಮನಸ್ಸು ಮಾತು ಕ್ರಿಯೆಗಳ ಮೂಲಕ ಹಿಂಸೆ ಮಾಡಿದರೆ ಆ ದೋಷದ ಲೇಪ ಆಗ್ತದೆ ಮನುಷ್ಯನಿಗೆ. ಮತ್ತೆ ಆ ಹಿಂಸಾ ಮಾಡುವಂತಹ ಪ್ರವೃತ್ತಿಯೂ ಕೂಡ ಕ್ರಮವಾಗಿ ಬಲಿತಾ ಹೋಗ್ತದೆ. ಒಂದು ಹಿಂಸೆಯನ್ನು ಮಾಡಿದ್ರಿಂದ ಇನ್ನೊಂದು ಹಿಂಸೆಯನ್ನು ಮಾಡುವಂತಹ ಒಂದು ತರಂಗ ಮನಸ್ಸಿನಲ್ಲಿ ಹೇಳ್ತದೆ. ಸಾಮಾನ್ಯವಾಗಿ ಮೊದಲನೇ ಬಾರಿ ಅಂತ ತೀವ್ರವಾದ ಅನ್ಯಾಯಗಳನ್ನು ಮಾಡುವವನಿಗೆ, ಕೊಲೆ ಹಿಂಸೆ ಮೊದಲಾದವುಗಳನ್ನು ಮಾಡುವವನಿಗೆ ಕೆಲವು ಬಾರಿ ಸಂಕೋಚ ಆಗ್ತಿರಬಹುದು. ಆದರೆ ಒಂದು ಬಾರಿ ಮಾಡಿದ ಮೇಲೆ ಅಂಥದನ್ನೇ ಮಾಡುವಂತಹ ಪ್ರವೃತ್ತಿ, ಅದು ಒಳ್ಳೆಯದ್ದು ಆಗ್ಬಹುದು, ಕೆಟ್ಟದ್ದು ಆಗ್ಬಹುದು. ಒಳ್ಳೆಯದನ್ನಾದರೂ ಕೂಡ ಮಾಡ್ತಾ ಮಾಡ್ತಾ ಹೋದ್ರೆ ಅಂಥದೇ ಒಂದು ಪ್ರವೃತ್ತಿ ಮುಂದುವರಿತದೆ. ಕೆಟ್ಟದನ್ನು ಮಾಡ್ತಾ ಹೋದ್ರೆ ಆ ಪ್ರವೃತ್ತಿಯೇ ಮುಂದುವರಿತದೆ. ಅದಕ್ಕಾಗಿ ಒಳ್ಳೆಯ ಕೆಲಸಗಳನ್ನೇ ಮಾಡುವಂತಹ ರೂಢಿಯನ್ನ ಮನುಷ್ಯ ಇಟ್ಕೊಳ್ಬೇಕು. ಪೂರ್ವಂತು ಮನಸಾ ತ್ಯಕ್ತ್ವಾ ತಥಾ ವಾಚಾಚ ಕರ್ಮಣ ನಭಕ್ಷಯತಿಯೋ ಮಾಂಸಂ ತ್ರಿವಿಧಂ ಸ ವಿಮುಚ್ಯತೆ. ಮೊದಲು ಮಾಂಸ ಭಕ್ಷಣವನ್ನು ಮನಸ್ಸಿನಿಂದ ತ್ಯಜಿಸಬೇಕು. ನಾನು ಮಾಂಸ ತಿನ್ನಬೇಕು ಅನ್ನೋ ಆಲೋಚನೆಯನ್ನು ಬಿಡಬೇಕು. ಮಾಂಸ ತಿಂತೇನೆಂಬ ಮಾತನ್ನು ಬಾಯಿಂದಲೂ ಆಡಬಾರದು. ಮಾಂಸ ಭಕ್ಷಣವನ್ನು ತಿನ್ನುವ ಕೆಲಸವನ್ನು ಮಾಡಬಾರದು. ಹೀಗೆ ತ್ರಿವಿಧಂ ಯಹ ಹಿಂಸಾಂ ಪರಿತ್ಯಜತಿ ತ್ರಿವಿಧಾಂ ಹಿಂಸಾಂ ಯಹ ಪರಿತ್ಯಜತಿ ಸಹ ವಿಮುಚ್ಯತೆ. 3 ವಿಧವಾದಂತಹ ಹಿಂಸೆಯನ್ನು ತೊರೆದವನೇ ಮುಕ್ತನಾಗ್ತಾನೆ. ಹಿಂಸಾ ದೋಷಕ್ಕೇನು ಕಾರಣ? ತ್ರಿಕಾರಣಂತೂ ನಿರ್ದಿಷ್ಟಂ. ಪ್ರಾಣಿಗಳನ್ನು ನಾವು ಹಿಂಸೆ ಮಾಡಲಿಕ್ಕೆ ಏನು ಕಾರಣ? ಅದನ್ನು ತಿನ್ನಬೇಕು ಎಂಬ ಒಂದು ಹಂಬಲ, ಮನಸ್ಸಿನಲ್ಲಿ ಮೂಡುವಂತಹ ಹಂಬಲ, ತಿನ್ನಬೇಕು ಅಂತ ಸುತ್ತಮುತ್ತಲಿನವರು ಆಡುವ ಮಾತುಗಳು, ಪ್ರತ್ಯಕ್ಷವಾಗಿ ಅವರು ಮಾಂಸ ತಿನ್ನುವುದನ್ನು ನಾವು ನೋಡುವುದು, ಇವೆಲ್ಲವೂ ನಮ್ಮಲ್ಲಿ ನಾವು ಅಂತ ಕ್ರಿಯೆಗಳನ್ನು ಮಾಡಬೇಕು ಅನ್ನುವ ಪ್ರವೃತ್ತಿಯನ್ನ ಕ್ರಮವಾಗಿ ಹೆಚ್ಚಿಸ್ತವೆ. ಆ ಕಾರಣದಿಂದಲೇ ತಪೋಯುಕ್ತರಾದಂತಹ ಮುನಿಗಳು, ತಪೋಧನರಾದಂತಹ ಮುನಿಗಳು ಮಾಂಸವನ್ನು ಯಾವತ್ತೂ ತಿನ್ನುವುದಿಲ್ಲ. ಮಾಂಸ ತಿಂದ್ರೆ ಏನು ದೋಷ ಇದೆ? ಪುತ್ರ ಮಾಂಸೋಪಮಂ ಜಾನನ್ ಖಾದತೆ ಯೋ ಅವಿಚಕ್ಷಣ ಮಾಂಸಂ ಮೋಹ ಸಮಾಯುಕ್ತ. ಮಾಂಸ ತಿನ್ಲಿಕ್ಕೆ ಹೊರಟವನಿಗೆ ಪ್ರಾಣಿಗಳ ಮಾಂಸವೇನು, ತನ್ನ ಮಗನ ಮಾಂಸವೇನು, ಅದಕ್ಕೇನಾದರೂ ವ್ಯತ್ಯಾಸ ಇದೆ ಅನ್ನೋದನ್ನ ಅವನು ಗುರುತಿಸಿದ್ದಾನ? ಹಾಗೇನು ವ್ಯತ್ಯಾಸ ಇಲ್ಲ ಅಂದ ಮೇಲೆ ಅವನು ಮಾಂಸವನ್ನು ಯಾಕೆ ಭಕ್ಷಣೆ ಮಾಡ್ತಾನೆ? ಪ್ರಾಣಿಗಳ ದೇಹದಲ್ಲಿರುವಂತಹ, ತಾನು ಯಾವ ಪ್ರಾಣಿಗಳನ್ನು ತಿನ್ನಬೇಕಾಗಿದೆಯೋ ಅದರಲ್ಲಿರುವಂತಹ ಮಾಂಸವು, ತನ್ನ ಮಗನ ಶರೀರದಲ್ಲಿರುವಂತಹ ಮಾಂಸವು, ಇದೆಲ್ಲವೂ ಒಂದೇ ರೀತಿಯಾಗಿರ್ತದೆ. ಆದ್ರಿಂದ ನಾನು ಯಾವುದೇ ಪ್ರಾಣಿಯನ್ನು ಕೊಂದು ತಿಂದ್ರೆ ಆ ಪ್ರಾಣಿ ನನ್ನ ಮಗುವೋ ನನ್ನ ಮಗನೋ ಮಗಳೋ ಆಗಿರಬೇಕು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಜಿಹಾಸೆಯನ್ನು ತೊರೆದು ಬಿಟ್ಬಿಡ್ಬೇಕು. ಅದನ್ನ ಮಾಂಸದ ಮೂಲ ತತ್ವವನ್ನು ಗಮನಿಸಿದ್ರೆ, ನನ್ನ ಮಗನ ಮಾಂಸದಲ್ಲಿ ಆದ್ರೂ, ನನ್ನ ಮಗನ ಶರೀರದಲ್ಲಿರುವ ಮಾಂಸವಾದರೂ, ಪ್ರಾಣಿಗಳ ಶರೀರದಲ್ಲಿರುವಂತಹ ಮಾಂಸವಾದರೂ ಎರಡೂ ಮಾಂಸವೇ. ಏನು ವ್ಯತ್ಯಾಸ ಇದೆ ಅದರಲ್ಲಿ? ಅದರಿಂದ ಬಿಡುವುದಾದ್ರೆ ಎರಡನ್ನೂ ಬಿಡಬೇಕು.
ನನ್ನ ಮಗನ ಮಾಂಸವನ್ನು ನಾನು ತಿನ್ನೋದಿಲ್ಲ, ನಾನು ನರಭಕ್ಷಕ ಆಗೋದಿಲ್ಲ, ಹಾಗಾದ್ರೆ ಬೇರೆ ಪ್ರಾಣಿಗಳ ಮಾಂಸ ಭಕ್ಷಣವನ್ನಾದ್ರೂ ನಾನು ಯಾಕೆ ಮಾಡಬೇಕು? ಈಗ ನಾನು ಹೇಳಿದ ಒಂದು ಶ್ಲೋಕ ಅದು ವೈಷ್ಣವ ಪಾಠದಲ್ಲಿ ಕಾಣಿಸುವುದಿಲ್ಲ. ಅಪುತ್ರ ಮಾಂಸೋಪಮಂ ಅನ್ನುವಂಥ ಅವು ವೈಷ್ಣವ ಪಾಠದಲ್ಲೆಲ್ಲ ಕೆಲವು ಬೇರೆ ಪಾಠಗಳಲ್ಲಿ ಕಾಣಿಸೋದಿಲ್ಲ. ಅಂತೂ ಇದೆ, ಕೆಲವು ಪಾಠಗಳಲ್ಲಿದೆ, ಒಂದು ಯಾವುದೋ ಪಾಠದಲ್ಲಿ ಇಲ್ಲ. ಆದರೂ ಅರ್ಥ ಚೆನ್ನಾಗಿದೆ. ಮಾಂಸವನ್ನು ನೋಡಿದಾಗೆಲ್ಲ ತನ್ನ ಮಗನ ಅಥವಾ ಮಗಳ ನೆನಪು ಅವನಿಗೆ ಬರಬೇಕು, ಅದರಿಂದ ಮಾಂಸವನ್ನು ಬಿಡಬೇಕು. ಮಾತಾಪಿತೃಗಳ ಸಂಯೋಗದಿಂದ ಪುತ್ರ ಜನಿಸ್ತಾನೆ. ರಸಕ್ಕೂ ಮಾಂಸದಲ್ಲಿರುವ ರಸಕ್ಕೂ ನಾಲಿಗೆಗೂ ಸಂಯೋಗ ಆದಾಗ ರಸಜ್ಞಾನ ಆಗ್ತದೆ. ಆದ್ರಿಂದ ಕ್ರಮವಾಗಿ ಅದರ ಬಗ್ಗೆ ಒಂದು ರಾಗ, ಅದರ ಬಗ್ಗೆ ಒಂದು ಆಸಕ್ತಿ ಹುಟ್ಟುತ್ತಾ ಹೋಗ್ತದೆ. ಅದನ್ನ ಮೊದಲಿನಿಂದಲೂ ನಿಯಂತ್ರಿಸಿಕೊಳ್ಬೇಕು. ಸಂಸ್ಕೃತಾ ಪಕ್ವಾಹ, ಮಾಂಸವನ್ನು ತಿನ್ನುವವರ ಅಭಿರುಚಿ ಹೇಗಿರ್ತದೆ? ಸಂಸ್ಕೃತವಾದದ್ದು, ಅಂದ್ರೆ ಅದಕ್ಕೆ ಮಸಾಲೆ ಮೊದಲಾದ ಪದಾರ್ಥಗಳನ್ನು ಹಾಕಿ ಮಾಡಿದಂಥದ್ದು. ಅಸಂಸ್ಕೃತವಾದದ್ದು ಅಂದ್ರೆ ಹಸಿಯ ಮಾಂಸ. ಪಕ್ವಾಹ ಅಂದ್ರೆ ಬೇಯಿಸಿರುವಂಥದ್ದು, ಬೇಯಿಸಿ ಉಪ್ಪು ಹಾಕಿರುವಂಥದ್ದು. ಲವಣಾಹ ಅಲವಣಾಹ, ಉಪ್ಪು ಹಾಕದೇನೆ ಇರುವಂಥದ್ದು. ಹೀಗೆ ನಾನಾ ಥರದ ಪ್ರಕಾರಗಳಿವೆ ಅದರಲ್ಲಿ. ಪ್ರಜಾಯಂತೆ ಯಥಾ ಭಾವಾಹ ತಥಾ ಚಿತ್ತಂ ನಿರುದ್ಧತೆ. ಹೀಗೆ ಒಂದು ಬಾರಿ ಅದನ್ನು ತಿನ್ಲಿಕ್ಕೆ ತೊಡಗಿದ್ರೆ ಅದನ್ನ ಹೇಗೆ ತಿನ್ನಬೇಕು, ಹೇಗೆ ಮಾಡಿ ತಿಂದರೆ ಅದು ಬಹಳ ಮನಸ್ಸಿಗೆ ಹಿತಕರ ಆದೀತು ಅಂತೆಲ್ಲ ಮನುಷ್ಯ ಆಲೋಚನೆ ಮಾಡ್ತಾ ಹೋಗ್ತಾನೆ. ಆದ್ರಿಂದ ಈ ಎಲ್ಲಾ ಥರದ ಮಾಂಸ ಭಕ್ಷಣದಲ್ಲಿಯೂ ಕೂಡ ನಮ್ಮ ಮನಸ್ಸನ್ನು ತೊಡಗಿಸದೆ, ಮನಸ್ಸನ್ನು ದೂರ ಇಟ್ಟುಬಿಟ್ರೆ ಆ ಮಾಂಸವನ್ನ ಹೇಗೆ ಉಪಯೋಗ ಮಾಡಬೇಕು, ಹೇಗೆ ರುಚಿಯನ್ನು ಅನುಭವಿಸಬೇಕು ಅನ್ನುವಂಥ ಎಲ್ಲಾ ಅಪೇಕ್ಷೆಗಳು ಹೊರಟು ಹೋಗ್ತವೆ. ಭೇರಿ ಮೃದಂಗ ಶಬ್ದಾಶ್ಚ ಅಂತ ಮುಂದಿನ ಶ್ಲೋಕ. ಮಾಂಸ ಭಕ್ಷಣವನ್ನು ಮಾಡಿದವರು ಇದೇ ಲೋಕದಲ್ಲೇ ಮತ್ತೆ ಮತ್ತೆ ಮರಳಿ ಜನಿಸ್ತಾರೆ. ಅವರೆಂದೂ ಸ್ವರ್ಗಕ್ಕೆ ಹೋಗೋದಿಲ್ಲ. ಅದರಿಂದ ಸ್ವರ್ಗದಲ್ಲಿ ನುಡಿಸಲ್ಪಡುವಂತಹ ಭೇರಿ, ಮೃದಂಗ ಮೊದಲಾದ ಶಬ್ದಗಳನ್ನ, ವೀಣಾವಾದನದ ಒಂದು ಆಸ್ವಾದನವನ್ನು ಅವ್ರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಇದೇ ಜಗತ್ತಿನಲ್ಲಿದ್ರೆ ಈ ಜಗತ್ತಿನಲ್ಲಿ ಕೇಳಿ ಬರುವಂತಹ ಕರ್ಕಶ ಶಬ್ದಗಳನ್ನೇ ಅವ್ರು ಕೇಳಬೇಕಾಗ್ತದೆ ಹೊರತು ಸ್ವರ್ಗೀಯ ಸಂಗೀತವನ್ನು ಅವರೆಂದೂ ಕೂಡ ಸವಿಯುವುದು ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ. ಆ ಮಾಂಸ ಭಕ್ಷಕರಿಗೆ ಏನೊಂದು ಅಧೋಗತಿ ಬರ್ತದೆ ಅಂತ ಅನ್ನೋದನ್ನ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ವರ್ಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ದುರ್ಗತಿಯನ್ನು ಅವ್ರು ಪಡ್ಕೋತಾರೆ. ನಾವು ತಿನ್ನದೇ ಹೋದ್ರೂ ಅದನ್ನು ಪ್ರಶಂಸೆ ಮಾಡುವುದು ಕೂಡ ಮಹಾ ಪಾಪಕರವೇ. ಅನೇಕ ಜನ ರಾಜರು ಬೇರೆಯವರ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತಾವು ಸ್ವರ್ಗಕ್ಕೆ ಹೋದ್ರು. ಶಿವಿ ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಟ್ಟ. ತನ್ನ ಕಡೆ ಶರಣಾಗತವಾಗಿ ಒಂದು ಪಾರಿವಾಳ ಬಂದಾಗ ಅದನ್ನು ಬೆನ್ನಟ್ಟಿ ಬಂದಂತಹ ಹದ್ದಿಗೆ ಆಹಾರ ಕೊಡ್ಲಿಕ್ಕಾಗಿ ಅವನು ತನ್ನ ಶರೀರದ ಮಾಂಸವನ್ನೇ ಕೊಟ್ಟಿದ್ದ ಅನ್ನುವುದು ನಮಗೆ ಗೊತ್ತಿದೆ. ಇದು ಅಹಿಂಸೆಯ ಒಂದು ವರ್ಣನ. ಮದ್ಯ ಮಾಂಸಗಳ ಭಕ್ಷಣದ ದೋಷವನ್ನ ಈ ಮುಂದಿನ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಅಹಿಂಸಾ ಪರಮೋ ಧರ್ಮ ಇತ್ಯುಕ್ತಂ ಬಹುಶಃ ತ್ವಯ. ಅಹಿಂಸಾನೇ ಅತ್ಯಂತ ಶ್ರೇಷ್ಠವಾದಂಥ ಧರ್ಮ ಅಂತ ನೀ ಎಲ್ಲ ಕಡೆ ನೀನು ಹೇಳಿದ್ದಿ, ಮತ್ತೆ ನಾವು ಕೂಡ ಅದನ್ನೆಲ್ಲ ಕೇಳಿದ್ದೇವೆ. ಯುಧಿಷ್ಠಿರ ಆ ಭೀಷ್ಮರನ್ನ ಹೀಗೆ ಕೇಳ್ತಾ ಇದ್ದಾನೆ. ಇದ್ರ ಬಗ್ಗೆ ನನಗೆ ಸಂಶಯವಿದೆ. ಮಾಂಸ ಭಕ್ಷಣ ಮಾಡಿದವನಿಗೆ ದೋಷ ಯಾವುದು? ಭಕ್ಷಿಸದೇ ಇರುವವನಿಗೆ ಆಗುವಂತಹ ಲಾಭ ಏನು? ಧರ್ಮೇ ಮಾಂಸಸ್ಯ ಪರಿವರ್ಜನೆ. ಈ ಸಂಶಯವನ್ನು ನೀನು ಪರಿಹರಿಸಬೇಕು ಅಂತ ಕೇಳ್ಕೊಂಡ ಯುಧಿಷ್ಠಿರ ಭೀಷ್ಮರನ್ನು.
ಉತ್ತರ ಭಾರತದ ಪಾಠದಲ್ಲಿ ಕಾಣದೇ ಇರುವಂತಹ ಒಂದು ಶ್ಲೋಕ ಈ ದಕ್ಷಿಣ ಭಾರತದ ಪಾಠಗಳಲ್ಲಿ ಕಾಣಿಸ್ತದೆ. ಅನೇಕ ಮಾಂಸಗಳ ನಿವೇದನ ಮಾಡುವ ಮೂಲಕ ಶ್ರಾದ್ದ ಮಾಡುವುದನ್ನು ಹಿಂದೆ ನೀವು ವರ್ಣನೆ ಮಾಡಿದ್ದೀರಿ. ಆ ಮಾಂಸ ಆಹಾರವನ್ನು ಶ್ರಾದ್ದದಲ್ಲಿ ಉಪಯೋಗ ಮಾಡಬೇಕಾದ್ರೆ ಪ್ರಾಣಿ ವಧವನ್ನು ಮಾಡಬೇಕಾಗ್ತದೆ. ಮಾಂಸ ಭಕ್ಷಣ ಮಾಡದೇ ಇದ್ದವನಿಗೆ ಮಹಾಫಲ ಇದೆ ಅಂತ ವರ್ಣನೆ ಮಾಡಿದ್ದೀರಿ. ಮಾಂಸ ತಿನ್ನುವವನಿಗೆ ದುರ್ಗತಿ ಇದೆ ಅಂತ ಕೂಡ ವರ್ಣನೆ ಮಾಡಿದ್ದೀರಿ. ಜಾತೋನ ಸಂಶಯೋ ಧರ್ಮೆ, ಅದರ ಬಗ್ಗೆ ನನಗೊಂದು ಸಂಶಯ ಬಂದಿದೆ. ಮಾಂಸಸ್ಯ ಪರಿವರ್ತನೆ, ತಾನೇ ಕೊಂದು ತಿನ್ನುವವನಿಗೆ ಏನು ದೋಷ ಬಂದಿತ್ತು? ಬೇರೆಯವರು ಕೊಂದು ತಂದು ಕೊಟ್ಟಂತ ಮಾಂಸವನ್ನು ತಿನ್ನುವವನಿಗೆ ಏನು ದೋಷ? ಇತರರ ಸಲುವಾಗಿ ಪ್ರಾಣಿಗಳನ್ನು ಕೊಲ್ಲುವವನಿಗೆ, ಕೊಂಡು ತಂದ ಮಾಂಸವನ್ನು ತಿನ್ನುವ ವ್ಯಕ್ತಿಗೆ ಅನೇಕ ತರದ ದೋಷಗಳಂತೂ ಬರ್ತಾವಲ್ಲ. ಈ ಎಲ್ಲ ವಿಷಯಗಳನ್ನ ನೀವು ನನಗೆ ವರ್ಣಿಸಬೇಕು. ಈ ಸನಾತನ ಧರ್ಮವನ್ನ ನಾನು ತಿಳಿಯಬೇಕು, ತಿಳಿದು ಆಚರಿಸಬೇಕಾಗಿದೆ. ಮತ್ತೆ ದೀರ್ಘವಾದ ಆಯುಷ್ಯವನ್ನು ಪಡ್ಕೊಳ್ಳೋದು ಹೇಗೆ? ಮನುಷ್ಯ ಹೇಗೆ ಬಲಶಾಲಿ ಆಗ್ತಾನೆ? ತನ್ನ ದೈಹಿಕ ಮಾನಸಿಕ ವಿಕಲತೆಯನ್ನ, ಅಂಗವೈಕಲ್ಯವೇನಾದರೂ ಇದ್ರೆ ಅದನ್ನು ಕಳ್ಕೋತಾನೆ ಹೇಗೆ? ಲಕ್ಷಣ್ಯೋ ಜಾಯದೆ ಕಥಂ. ಅಂತರಂಗದಲ್ಲಿ ಬಹಿರಂಗದಲ್ಲಿ ಅತ್ಯಂತ ಸುಂದರನಾಗಿ ಎಲ್ಲರಿಗೂ ತುಂಬಾ ಪ್ರಿಯ ಅನಿಸುವ ವ್ಯಕ್ತಿಯನ್ನ ಆ ಥರ ಪಡೆಯೋದು ಹೇಗೆ? ಇದನ್ನೆಲ್ಲ ನೀವು ನನಗೆ ಹೇಳಿ ಅಂತ ಭೀಷ್ಮರನ್ನು ಯುಧಿಷ್ಠಿರ ಕೇಳಿದೆ. ಅದಕ್ಕೆ ಭೀಷ್ಮರು ವರ್ಣಿಸಲಿಕ್ಕೆ ತೊಡಗಿದ್ರು. ಯಹ ಅಧರ್ಮ ಕುರುಪುಂಗವ ತಮ್ಮೇ ಶೃಣು ಯಥಾತತ್ವಂ ಯಶ್ಚಾಸ್ಯ ವಿದುರುತ್ತಮಃ. ಮಾಂಸ ಭಕ್ಷಣೆಯಲ್ಲಿ ಅಧರ್ಮವಿದೆ ಅಂತ ಹೇಳಿದೆ, ಮತ್ತೆ ಮಾಂಸದ ವಿಧಾನದಲ್ಲಿ ಒಂದು ಧರ್ಮ ಇದೆ ಅಂತ ಕೂಡ ಹೇಳಿದೆ. ಅದನ್ನೆಲ್ಲ ನಾನೀಗ ವಿವರಿಸ್ತೇನೆ, ಅದನ್ನು ಕೇಳು. ಅನುವಾದಗಳು ಒಂದೊಂದು ಕಡೆ ಒಂದೊಂದು ರೀತಿಯಾಗಿರೋದ್ರಿಂದ ಅದನ್ನ ನಾನು ಓದಿದಷ್ಟೇ. ಮಾಂಸವನ್ನು ತಿನ್ನದೇ ಇದ್ದಿದ್ರಿಂದ ಏನು ಧರ್ಮ ಪ್ರಾಪ್ತ ಆಗ್ತದೆ ಅದನ್ನು ಹೇಳ್ತೇನೆ ಕೇಳು ಅಂತ ಒಂದ್ ಕಡೆ ಅನುವಾದ ಇದೆ. ಅದು ನಮಗೆ ಚೆನ್ನಾಗಿ ಕಾಣಿಸ್ತದೆ. ಸುಂದರವಾದ ರೂಪವನ್ನು ಪಡ್ಕೋತಾನೆ. ಇದೆಲ್ಲವನ್ನೂ ಕೂಡ ಹಿಂಸೆಯನ್ನು ಯಾರು ಬಿಟ್ಟಿರ್ತಾರೆ ಅವನಿಗೆ ಸುಂದರವಾದಂತಹ ರೂಪ, ಸುಂದರವಾದ ಶರೀರ, ಪೂರ್ಣವಾದ ಆಯುಷ್ಯ, ಒಳ್ಳೆ ಬುದ್ಧಿ, ಸ್ಮರಣ ಶಕ್ತಿ, ಬಲ ಇದೆಲ್ಲ ಬರ್ತವೆ. ಅನೇಕ ಬಾರಿ ಋಷಿಗಳ ನಡುವೆ ಋಷೀಣಾಮತ್ರ ಸಂವಾದ ಬಹುಶಃ ಕುರುಪುಂಗವ. ಅನೇಕ ಬಾರಿ ಅನೇಕ ಪುರಾಣಗಳಲ್ಲಿ ಋಷಿಗಳ ನಡುವೆ ಸಂವಾದ ನಡೆದದ್ದು ನಾವು ಕೇಳ್ತೇವೆ. ಅವರ ಅಭಿಪ್ರಾಯ ಏನು ಅಂತ ಹೇಳೋದನ್ನು ಕೇಳು. ಯಾರು ಧಾರ್ಮಿಕವಾದಂತಹ ಜೀವನವನ್ನು ನಡೆಸ್ತಾ ಪ್ರತಿ ತಿಂಗಳು ಕೂಡ ಒಂದು ಅಶ್ವಮೇಧ ಯಾಗವನ್ನು ಮಾಡ್ತಾನ, ಅವನಿಗೆ ಮಹಾಫಲ ಇದೆ, ಇಲ್ಲ ಅಂತಲ್ಲ. ಆದ್ರೆ ಯಾರು ಮಧು ಮಾಂಸಂ, ಮದ್ಯಪಾನವನ್ನ ಮತ್ತೆ ಮಾಂಸ ಭಕ್ಷಣವನ್ನು ಯಾರು ಪರಿತ್ಯಾಗ ಮಾಡಿದ್ದಾನೆ ಅವನಿಗೆ ಬಹಳ ಕಷ್ಟಪಟ್ಟು ಅಶ್ವಮೇಧ ಯಾಗ ಮಾಡಬೇಕು ಅಂತ ಏನಿಲ್ಲ. ಅಶ್ವಮೇಧ ಯಾಗ ಮಾಡಿದ್ರಿಂದ ಬರುವ ಫಲ ಮದ್ಯ ಮಾಂಸಗಳನ್ನು ಪರಿತ್ಯಾಗ ಮಾಡಿದ್ರಿಂದ ಇವನಿಗೆ ಬಂದ್ಬಿಡ್ತು. ತಾನು ಮಾಂಸವನ್ನು ತಿನ್ನೋದಿಲ್ಲ, ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ, ಇನ್ನೊಬ್ಬರಿಂದಲೂ ಕೊಲ್ಲಿಸುವುದಿಲ್ಲ. ಅವನು ಎಲ್ಲಾ ಪ್ರಾಣಿಗಳ ಮಿತ್ರನಾಗ್ತಾನೆ. ತನ್ಮಿತ್ರಂ ಸರ್ವಭೂತಾನಾಂ. ಅನೇಕ ಜನ ಋಷಿಗಳು ಈ ಹಿಂದೆ, ಸಪ್ತ ಋಷಿಗಳು, ವಾಲಖಿಲ್ಯರು, ಮುರೀಚಿಪರು, ಅವರೆಲ್ಲ ಮಾಂಸ ತಿನ್ನದೇ ಇರುವುದನ್ನು ಪ್ರಶಂಸೆ ಮಾಡಿದ್ದಾರೆ. ಮಾಂಸಾಹಾರವನ್ನು ಪರಿತ್ಯಾಗ ಮಾಡಿದ್ರಿಂದ ಉಳಿದ ಎಲ್ಲಾ ಪ್ರಾಣಿಗಳ ಜೊತೆಗೂ ಆತ ಮಿತ್ರನಂತೆ ವರ್ತಿಸಿದಂತಾಯಿತು. ಇವನಿಂದ ಅವಕ್ಕೆ ಪರಾಭವ ಇಲ್ಲ, ಆ ಪ್ರಾಣಿಗಳಿಗೆ ಇವನಿಂದ ಪರಾಭವ ಇಲ್ಲ. ಸಾಧೂನಾಂ ಸಮ್ಮತಃ, ಎಲ್ಲಾ ಪ್ರಾಣಿಗಳಿಗೂ ಕೂಡ ವಿಶ್ವಾಸಪಾತನಾಗ್ತಾನೆ. ಸಜ್ಜನರು ಆತನನ್ನ ಮೆಚ್ಚುತ್ತಾರೆ. ಸ್ವಮಾಂಸಂ ಪರಮಾಂಸೇನ ಯಹ ವರ್ಧಯಿತುಮಿಚ್ಛತಿ ನಾರದ ಪ್ರಾಹ ಧರ್ಮಾತ್ಮ ನಿಯತಂ ಸೋವ ಸೀದತೆ.
ಮಾಂಸೇನ ಮಾಂಸಂ ವರ್ಧತೆ ಅಂತ ಹೇಳ್ತಾರೆ. ನಾವು ಬೇರೆ ಮಾಂಸವನ್ನು ತಿಂದರೆ ಆ ಮೂಲಕ ನಮ್ಮ ಶರೀರದ ಮಾಂಸವು ಕೂಡ ಚೆನ್ನಾಗಿ ಬೆಳವಣಿಗೆಯನ್ನು ಪಡಿತದಂತೆ. ಆದರೆ ಬೇರೆ ಪ್ರಾಣಿಗಳನ್ನ ಕೊಂದು ಅವುಗಳ ಮಾಂಸವನ್ನು ತಿಂದು ತನ್ನ ಶರೀರವನ್ನು ಯಾರು ಬೆಳೆಸಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅವನು ನಾಶ ಹೊಂದುವುದು ನಿಶ್ಚಿತ. ಇದು ನಮ್ಗೆ ಗೊತ್ತಿರಬೇಕು. ದದಾತಿ ಯಜತೆ ಚಾಪಿ ತಪಸ್ವಿ ಚ ಭವತ್ಯಪಿ. ಮಾಂಸ ಪರಿತ್ಯಾಗ ಮಾಡಿದವನೇ ತಪಸ್ವಿ, ಅವನೇ ಯಾಜಕ. ಇದನ್ನ ಬೃಹಸ್ಪತಿ ಹೇಳಿದ್ದಾನೆ. ಸದಾ ಯಜಿತಿ ಸತ್ರೇಣ ಅಂತ ಮುಂದಿನ ಶ್ಲೋಕ ಅಲ್ಲ, ಅದರ ಮುಂದಿನ ಶ್ಲೋಕ. ಮಧ್ಯ ಮಾಂಸವನ್ನು ಪರಿತ್ಯಾಗ ಮಾಡಿದರೆ ಸದಾ ಸತ್ರಯಾಗ ಮಾಡಿದ ಫಲ, ದಾನ ಮಾಡಿದ ಫಲ, ಸದಾ ತಪಸ್ವಿಯಾಗಿ ಇರುವಂತಹ ಫಲ ಅವನಿಗೆ. ಯೋ ಭಕ್ಷಯಿತ್ವಾ ಮಾಂಸಾನಿ ಪಶ್ಚಾದಪಿ ನಿವರ್ತತೆ. ಗಮನಿಸ್ಬೇಕು. ಮೊದಲು ಮಾಂಸವನ್ನೇನೋ ತಿಂತಾ ಇದ್ದ, ಆದ್ರೆ ಕ್ರಮವಾಗಿ ಮಾಂಸವನ್ನು ತಿನ್ನುವುದನ್ನು ಬಿಟ್ಟ. ಅಂಥವನಿಗೆ ಆ ಏನೊಂದು ಪುಣ್ಯ ಬರ್ತದಲ್ಲ, ಯಾವ ವೇದಾಧ್ಯಯನ ಮಾಡಿದ್ರು, ಯಾವ ಯಜ್ಞ ಮಾಡಿದ್ರು ಆ ಪುಣ್ಯ ಈ ಮಾಂಸ ಭಕ್ಷಣ ಪರಿತ್ಯಾಗದಿಂದ ಸಿಗುವಂತಹ ಪುಣ್ಯ ಬೇರೆ ಯಾವುದರಿಂದ ಸಿಗೋದಿಲ್ಲ. ದುಷ್ಕರಂಚ ರಸಜ್ಞಾನ ಅಂತ ಮುಂದಿನ ಶ್ಲೋಕ. ಒಂದು ಬಾರಿ ಆ ಮಾಂಸದ ರುಚಿ ಮನುಷ್ಯನಿಗೆ ಸಿಕ್ಕಿಬಿಟ್ರೆ ಮಾಂಸ ಭಕ್ಷಣವನ್ನು ಪರಿತ್ಯಾಗ ಮಾಡುವುದು, ಅಂಥದ್ದೊಂದು ವ್ರತವನ್ನ ಹೊಸದಾಗಿ ಪ್ರಾರಂಭಿಸುವುದು, ಎಲ್ಲಾ ಪ್ರಾಣಿಗಳಿಗೂ ಅಭಯದಾನ ಮಾಡುವುದು, ಇದನ್ನು ಆಚರಿಸುವುದು ಬಹಳ ಕಷ್ಟ. ಆದ್ದರಿಂದ ಒಂದು ತಿನ್ನುವ ಅಭ್ಯಾಸವನ್ನು ಬೆಳೆಸಿಕೊಂಡವನು ಅದನ್ನು ಬಿಡುವುದು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಆರಂಭದಲ್ಲೇ ಅದರಿಂದ ದೂರ ಇರುವುದು ಹೆಚ್ಚು ಯೋಗ್ಯ ಅಂತ ವರ್ಣನೆ ಮಾಡ್ತಾರೆ. ಸರ್ವಭೂತೇಷು ಯೋ ವಿದ್ವಾನ್ ದದಾತ್ಯಭಯ ದಕ್ಷಿಣಾಂ. ಜಗತ್ತಿನ ಎಲ್ಲಾ ಪ್ರಾಣಿಗಳಿಗೂ ಕೂಡ ಅಭಯವನ್ನು ಕೊಟ್ಟು ನನ್ನಿಂದ ಯಾವ ಪ್ರಾಣಿಗಳಿಗೂ ಭಯವಿಲ್ಲ ಅಂತ ಯಾರು ಬದುಕ್ತಾನೆ, ಅಭಯ ದಕ್ಷಿಣ ಕೊಡ್ತಾನೆ, ಅವನು ಎಲ್ಲಾ ಪ್ರಾಣಿಗಳಿಗೂ ಪ್ರಾಣವನ್ನೇ ಕೊಟ್ಟಂತೆ. ಅಹಿಂಸಾ ಧರ್ಮವನ್ನು ವಿವೇಕಿಗಳು ಹೀಗೆ ಪ್ರಶಂಸೆ ಮಾಡಿದ್ದಾರೆ. ನಮಗೆ ನಮ್ಮ ಪ್ರಾಣ ಬಹಳ ಇಷ್ಟ. ಪ್ರಾಣಾಹ ಯಥಾ ಆತ್ಮನಃ ಅಪಿಷ್ಟಾಹ ಭೂತಾನಾಮಪಿ ತೇ ತಥಾ. ಬೇರೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ಆಯಾ ಪ್ರಾಣಿಗಳ ಮಾಂಸ ಅಂತನ್ನೋದು ಅತ್ಯಂತ ಬೇಕಾಗ್ತದೆ. ಎಲ್ಲ ಪ್ರಾಣಿಗಳಿಗೂ ತಮ್ಮ ತಮ್ಮ ಪ್ರಾಣ ಅಂತನ್ನೋದು ಅತ್ಯಂತ ಪ್ರಿಯ. ತಮ್ಮನ್ಯಾರೂ ಕೊಲ್ಲಬಾರದು, ತಾವು ದೀರ್ಘಕಾಲ ಬದುಕಬೇಕು ಅಂತ ಎಲ್ಲಾ ಪ್ರಾಣಿಗಳು ಅಪೇಕ್ಷೆ ಪಡ್ತವೆ. ಆತ್ಮೌಪಮ್ಯೇನ ಮಂತವ್ಯಂ ಬುದ್ಧಿಮದ್ಭಿ ಕೃತಾತ್ಮಭಿ. ತನ್ನಂತೆ ಎಲ್ಲಾ ಪ್ರಾಣಿಗಳನ್ನು ತಿಳ್ಕೊಳ್ಬೇಕು. ಹೀಗಿರುವಾಗ ಆ ಬೇರೆ ಪ್ರಾಣಿಗಳು ನಿರಪರಾಧಿಗಳಂತ ಪ್ರಾಣಿಗಳು, ಅವಕ್ಕೆ ತಮ್ಮ ಮೇಲೆ ನಡೆಯುವಂತಹ ಹಿಂಸೆಯನ್ನು ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಅವುಗಳನ್ನ, ಅಂತಹ ನಿಷ್ಪಾಪ ಪ್ರಾಣಿಗಳನ್ನ, ದೀರ್ಘಕಾಲ ಬದುಕಬೇಕು ಅಂತ ಬಯಸುವ ಪ್ರಾಣಿಗಳನ್ನ ಈ ಪಾಪಿಷ್ಠರಾದಂತಹ ಜನ ಕೊಂದು ಹಾಕ್ತಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾವು ಒಂದಲ್ಲ ಒಂದು ದಿವಸ ಬರಲೇಬೇಕು. ಅತ್ಯಂತ ಶ್ರೇಷ್ಠವಾದಂತಹ ಧಾರ್ಮಿಕ ಜೀವನವನ್ನು ನಡೆಸಿದವರಿಗೂ ಬರಬೇಕು, ಧಾರ್ಮಿಕ ಜೀವನವನ್ನು ನಡೆಸಲಾಗದ ಪಾಪಿಗಳಿಗೂ ಬರಬೇಕು. ಎಲ್ಲರಿಗೂ ಒಂದು ಮೃತ್ಯು ನಮಗೂ ಬರ್ತದಂತಾದ್ಮೇಲೆ ನಾವು ಪಾಪಿಷ್ಠರಾಗಿ ಬದುಕಿ ನಾವು ಕೂಡ ದುರ್ಗತಿಗೆ ಈಡಾಗುವುದಕ್ಕೆ ಯಾಕೆ ನಾವು ತಯಾರಾಗಬೇಕು? ಅದರಿಂದ ನಾವು ಹೆದರಬೇಕು. ಆದ್ರಿಂದ ಮಾಂಸದ ಪರಿತ್ಯಾಗ ಅಂತನ್ನೋದು ಸುಖಕ್ಕೆ ಕಾರಣ, ಸ್ವರ್ಗಕ್ಕೆ ಕಾರಣ. ಅದು ಅದೇ ತಪಸ್ಸು, ಅದೇ ಸತ್ಯ. ಮಾಂಸ ಎಲ್ಲಿಂದ ಸಿಗಬೇಕು? ಇನ್ನೊಬ್ಬರನ್ನು ಕೊಂದೇ, ಇನ್ನೊಂದು ಪ್ರಾಣಿಯನ್ನು ಕೊಂದೇ ಮಾಂಸವನ್ನು ಪಡಿಬೇಕಲ್ಲ. ಅದ್ಯಾವುದು ಹುಲ್ಲಿನಿಂದಾಗಲಿ, ಯಾವುದೋ ಕಲ್ಲಿನಿಂದಾಗಲಿ, ಕಟ್ಟಿಗೆಯಿಂದಾಗಲಿ ಮಾಂಸ ಏನು ಸಿಗೋದಿಲ್ಲ. ಇನ್ನೊಂದು ಪ್ರಾಣಿಯನ್ನು ಕೊಂದಾಗಲೇ ಮಾಂಸ ಸಿಗಬೇಕು. ಅದರಿಂದ ಯಾವ ಪ್ರಾಣಿಯನ್ನು ಕೊಲ್ಲದೇ ಇರುವುದನ್ನ ಮನುಷ್ಯ ಅಭ್ಯಾಸ ಮಾಡಿಕೊಳ್ಬೇಕು. ಯಾರು ನಿತ್ಯ ಯಜ್ಞಾದಿಗಳನ್ನು ಮಾಡಿ ಸ್ವಾಹಾಕಾರವನ್ನು ಹಾಕಿ ಪಿತೃಗಳಿಗೆ ಸ್ವಧಾಕಾರದ ಮೂಲಕ ಪಿತೃತರ್ಪಣವನ್ನು ಕೂಡ ಮಾಡಿ ಸತ್ಯ, ಸರಳತೆ ಇದರ ಮೂಲಕ ಜೀವನ ನಡೆಸ್ತಾರೋ
ಅವರು ದೇವಾಹ, ದೇವ ಪಕ್ಷದವರು, ಸಾತ್ವಿಕರವರು, ದೈವಿ ಸಂಪತ್ತನ್ನು ಪಡ್ಕೊಂಡಂಥವ್ರು. ಕ್ರವ್ಯಾದಾನ್ ರಾಕ್ಷಸಾನ್ ವಿದ್ಯೆ, ಯಾರು ಮಾಂಸ ಭಕ್ಷಣವನ್ನು ಮಾಡ್ತಾರೆ ಅವರು ಜಿಹ್ವಾ ಅಮೃತ ಪರಾಯಣ, ಯಾವತ್ತು ನಾಲಿಗೆ ಚಾಪಲ್ಯಕ್ಕಾಗಿ ಬದುಕುವವರು, ಸುಳ್ಳನ್ನು ಹೇಳ್ತಾ ಬದುಕುವಂಥವ್ರು. ಅಮೃತ ಅಂದ್ರೆ ಸುಳ್ಳು. ಇವರೆಲ್ಲರೂ ಕೂಡ ರಾಕ್ಷಸರು. ಮೊದಲನೆಯವರು ದೇವ ಪಕ್ಷದವರು, ಎರಡನೆಯವರು ರಾಕ್ಷಸ ಪಕ್ಷದವರು. ಮಾಂಸವನ್ನು ತಿನ್ನದೇ ಇರುವಂತಹ ಮನುಷ್ಯ ಇದ್ರೆ ಅವನಿಗೆ ಯಾರಿಂದಲೂ ಭಯ ಇಲ್ಲ, ಅವನಿಂದ ಯಾರಿಗೂ ಭಯವಿಲ್ಲ, ಅವನಿಗೂ ಬೇರೆ ಯಾರಿಂದಲೂ ಭಯ ಇಲ್ಲ. ಘೋರವಾದ ಅರಣ್ಯ, ದುರ್ಗಮವಾದಂತಹ ಪರಿಸರ, ರಾತ್ರಿ, ಸಂಧ್ಯಾಕಾಲ, ಹಗಲು, ಎಲ್ಲಿಯೂ ಅವನಿಗೆ ಭಯ ಇಲ್ಲ. ಮಾಂಸವನ್ನು ತಿಂದ ಮನುಷ್ಯ ಘಾತಕನಾಗ್ತಾನೆ, ತಿನ್ನದ ಮನುಷ್ಯ ಸಾತ್ವಿಕನಾಗ್ತಾನೆ. ತಾನೂ ಕೂಡ ಒಂದು ಬಾರಿ ಇನ್ನೊಂದು ಪ್ರಾಣಿಗೆ ಆಹಾರವಾಗಬೇಕು ಅನ್ನೋದನ್ನು ಮನುಷ್ಯ ಎಚ್ಚರದಲ್ಲಿಟ್ಕೋಬೇಕು. ಯಸ್ಮಾತ್ ಗ್ರಸತಿ ಚೈ ವಾಯು ಹಿಂಸಕಾನಾಂ ಮಹಾದ್ಯುತೆ. ಈ ಯಾರು ಮಾಂಸ ಭಕ್ಷಣಕ್ಕಾಗಿ ಇನ್ನೊಬ್ಬರ ಹಿಂಸೆ ಮಾಡ್ತಾರೋ ಅವರ ಆಯುಷ್ಯವನ್ನು ಕೂಡ ಅವರ ಹಿಂಸ ಪ್ರವೃತ್ತಿ ನಾಶಪಡಿಸ್ತದೆ. ಆದ್ದರಿಂದ ಮಾಂಸವನ್ನು ಪರಿತ್ಯಜಿಸಬೇಕು. ಜಗತ್ತಿನಲ್ಲಿ ಸರ್ಪಗಳನ್ನ, ಹಾವುಗಳನ್ನ, ದುಷ್ಟ ಪ್ರಾಣಿಗಳನ್ನ ಕಂಡ ಕೂಡಲೇ ಜನ ಭಯ ಪಡ್ತಾರೆ, ಅವರಿಂದ ದೂರ ಇರ್ತಾರೆ. ಯಥಾ ವ್ಯಾಲ ಮೃಗಾಹ ತಥಾ, ವ್ಯಾಲ ಅಂದ್ರೆ ಸರ್ಪಗಳು, ಮೃಗಗಳು ಅಂದ್ರೆ ದುಷ್ಟ ಪ್ರಾಣಿಗಳು. ಅವುಗಳನ್ನು ನೋಡಿ ಜನ ಹೇಗೆ ಹೆದರ್ತಾರೋ ಹಾಗೆ ಮಾಂಸ ಭಕ್ಷಕನಾದ ವ್ಯಕ್ತಿಯು ಕೂಡ ಜನರಿಗೆ ಭಯದಾಯಕನಾಗ್ತಾನೆ. ಲೋಭಾದ್ವಾ ಬುದ್ಧಿಮೋಹಾದ್ವಾ, ಯಾವುದೋ ದುರಾಸೆಯಿಂದ ಅಥವಾ ಭ್ರಮದಿಂದ, ಪಾಪಿಷ್ಠರ ಸಂಪರ್ಕದಿಂದ ಮಾಂಸಾಹಾರವನ್ನು ತಿನ್ನುವಂತ ಒಂದು ಪ್ರಸಂಗ, ಅಂತ ಒಂದು ಪರಿಸರ ಎಲ್ರಿಗೂ ಬರಬಹುದು. ಆದರೆ ಅಂಥವನು ಆ ಜನ್ಮ ಮುಗಿದ ಬಳಿಕ ಮತ್ತೆಲ್ಲಿಯೇ ಹುಟ್ಟಿದೆ, ಯಾವತ್ತೂ ಅವನು ಉದ್ವಿಗ್ನಾಗೇ ಇರ್ತಾನೆ, ಅವನಿಗೆ ಸಮಾಧಾನ ಅಂತ ಅನ್ನೋದೇ ಇರುವುದಿಲ್ಲ. ಯಾಕೆಂದ್ರೆ ಮಾಂಸ ಭಕ್ಷಣಕ್ಕಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಒಂದು ಪಾಪ ಕೃತ್ಯ, ಮೇಲಿನ ಮೇಲೆ ಪಾಪಕೃತ್ಯಗಳನ್ನು ಮಾಡಿದ್ರಿಂದ ಆ ಪಾಪಕೃತ್ಯದ ಮೂಲಕವಾಗಿ ಮನಸ್ಸಿನಲ್ಲಿ ಮೂಡಿ ಆಳವಾಗಿ ಹುದುಗಿರುವಂತಹ ಸಂಸ್ಕಾರ ಅವನನ್ನು ಶಾಂತನನ್ನಾಗಿರ್ಲಿಕ್ಕೆ ಬಿಡೋದಿಲ್ಲ. ಮಾರ್ಕಂಡೇಯ ಋಷಿಗಳು ಈ ಮಾಂಸ ಭಕ್ಷಣದ ದೋಷಗಳನ್ನ ವರ್ಣನೆ ಮಾಡ್ತಾ ಇದ್ರು. ಆ ಪ್ರಸಂಗದಲ್ಲಿ ಅವ್ರು ಹೇಳಿದ್ದನ್ನು ನಾನು ಹೀಗೆ ಕೇಳಿಕೊಂಡಿದ್ದೇನೆ. ಧನೇನ ಕ್ರಯಕೋ ಹಂತಿ, ಪ್ರಾಣಿಗೆ ಒಂದು ಮಾಂಸಾಹಾರಕ್ಕಾಗಿ ಒಂದು ಪ್ರಾಣಿಯನ್ನು ಕೊಲ್ಲುವವರು ಯಾರು? 2-3 ಜನ ಅದನ್ನು ಕೊಲ್ಲುವವರು. ಕೇವಲ ಖಡ್ಗ ಹಿಡಿದು ಅದರ ತಲೆಯನ್ನು ಕತ್ತರಿಸಿ ಕೊಲ್ಲುವವನು ಮಾತ್ರ ಕೊಲ್ಲುವವನಲ್ಲ, ನಾವು ತಿನ್ನುವವರನ್ನು ಕೊಂದಂತೇನೆ ಅದನ್ನು ಹೇಳ್ತಾ ಇದ್ದಾರೆ. ಯೋ ಹಿ ಖಾದತಿ ಮಾಂಸಾನಿ ಪ್ರಾಣಿನಾಂ ಜೀವಿತೈಷಿಣಾಂ ಹತಾನಾಂ ವಾ ಮೃತಾನಾಂ ವಾ ಯಥಾ ಹಂತ ತಥೈವ ಸಹ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪ್ರಾಣಿಗೂ ಕೂಡ ತನ್ನ ಜೀವನ ಬಹಳ ಪ್ರಿಯ ಆಗಿರ್ತದೆ. ಅಂತಹ ಪ್ರಾಣಿಗಳ ಮಾಂಸವನ್ನು ಇವನು ತಿನ್ನಬೇಕು ಅಂತ ಅಪೇಕ್ಷೆ ಪಟ್ರೆ ಆ ಪ್ರಾಣಿಗಳನ್ನ ಇವನು ಕೊಂದಿಲ್ಲದೆ ಇರಬಹುದು, ಕೊಲ್ಲುವವ್ರು ಬೇರೆ ಇರಬಹುದು, ಮಾಂಸವನ್ನು ಇವನು ತಂದು ತಿಂತಿರಬಹುದು. ಆದ್ರೂ ಇವನು ಪ್ರಾಣಿಗಳ ಹಂತಕನೇ, ವಾಸ್ತವಿಕ ಹಂತ ಏನಿದ್ದಾನೆ ಅದರಂತೆ ಇವನು ಕೂಡ ಆಗ್ತಾನೆ. ಯಾಕೆಂದ್ರೆ ಕೊಲ್ಲುವವನು ಕೊಂದಿದ್ದಾನೆ, ಅವನಿಗೆ ದುಡ್ಡು ಕೊಟ್ಟು ನೀನು ಇದನ್ನು ಖರೀದಿ ಮಾಡಿದ್ದೆ, ಆದ್ರಿಂದ ನೀನು ಕೂಡ ಅದನ್ನು ಕೊಂದಂತೇನೆ. ಮಾಂಸವನ್ನು ತಿನ್ನುವವನು ಕೂಡ ಉಪಭೋಗದ ಮೂಲಕವಾಗಿ ಅದನ್ನ ಪ್ರಾಣಿಯನ್ನು ಕೊಂದಿದ್ದಾನೆ. ಕಟುಕನಂತೂ ಅದನ್ನು ಬಂಧಿಸಿದ್ದಾನೆ, ಹಿಂಸಿಸಿದ್ದಾನೆ, ಆದ್ರಿಂದಲೇ ಕೊಂದಿದ್ದಾನೆ. ಪ್ರತ್ಯಕ್ಷವಾಗಿ ಕೊಲ್ಲುವವನು ಕಟುಕ, ಅವನ ಮೂಲಕವಾಗಿ ಖರೀದಿಸುವವನು ಖರೀದಿಯ ಮೂಲಕ ಪ್ರಾಣಿಯನ್ನು ಕೊಲ್ಲುತ್ತಾನೆ. ಅದನ್ನ ತನ್ನ ಮನೆಯವರೆಲ್ಲ ಸೇರಿ ತಿನ್ನುವಂತಹ ಪ್ರಸಂಗ ತಂದಾಗ ಆ ಮನೆಯವರೆಲ್ಲರೂ ಕೂಡ ಹಂತಕರೇ ಆಗ್ತಾರೆ. ತಾನು ಮಾಂಸವನ್ನು ತಿನ್ನದೇ ಇರಬಹುದು,
ಇತರರು ತಿನ್ನುವುದನ್ನು ಅನುಭವಿಸಿದ್ರೆ ಅವನು ಕೂಡ ಆ ಮಾಂಸ ಭಕ್ಷಣದ ದೋಷಕ್ಕೆ ಕಾರಣ ಆಗ್ತಾನೆ. ಭಾವದೋಷೇಣ ಅಂತ ಕರೀತಾರೆ. ಚಿತ್ತ, ಇವನ ಮನಸ್ಸು ಅಂತ ದುಷ್ಕೃತ್ಯವನ್ನು ಅನುಮೋದಿಸಿದ್ದರಿಂದ. ಹೀಗೆ ಪ್ರಾಣಿಯನ್ನು ಕೊಲ್ಲಿಕ್ಕೆ ಯಾರು ಸಮ್ಮತಿ ಕೊಟ್ಟಿದ್ದಾರೆ ಅವರು ಕೂಡ ಮಾಂಸವನ್ನು ತಿಂದ ದೋಷಕ್ಕೆ ಗುರಿಯಾಗ್ತಾರೆ ಅಂತ ಅರ್ಥ. ತಾನು ಮಾಂಸವನ್ನು ತಿನ್ನದೆ ಎಲ್ಲಾ ಪ್ರಾಣಿಗಳಲ್ಲೂ ಯಾರು ದಯಾವಂತರಾಗ್ತಾರೋ ಅವರು ಎಲ್ಲಾ ಪ್ರಾಣಿಗಳನ್ನು ಕೂಡ ಗೆದ್ದಂತಾಗ್ತದೆ, ಆಯುಷ್ಯವಂತರಾಗ್ತಾರೆ, ರೋಗರಹಿತರಾಗ್ತಾರೆ. ಸುವರ್ಣದಾನ, ಗೋದಾನ, ಭೂದಾನ ಇತ್ಯಾದಿಗಳನ್ನು ಮಾಡಿದ್ರಿಂದ ಏನು ಪುಣ್ಯ ಬರಬೇಕೋ ಆ ಎಲ್ಲ ಪುಣ್ಯಕ್ಕಿಂತಲೂ ಈ ಮಾಂಸ ಭಕ್ಷಣವನ್ನು ಪರಿತ್ಯಾಗ ಮಾಡಿದ್ರಿಂದ ಬರುವಂತ ಪುಣ್ಯ ಬಹಳ ದೊಡ್ಡದಾಗಿರ್ತದೆ. ಇಜ್ಜಾ ಯಜ್ಞ ಶ್ರುತಿಕೃತ್ಯೈ ಯಹ ಮಾರ್ಗೈ ಅಬುಧೋ ಜನಃ. ಒಬ್ಬ ವ್ಯಕ್ತಿ ತಾನಿಗೆ ಮಾಂಸ ತಿನ್ನಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕಾಗಿ ಒಂದು ಪೂಜೆ, ಶ್ರಾದ್ದ ಇತ್ಯಾದಿ ನೆಪ ಹೇಳಿ ಪ್ರಾಣಿಯನ್ನು ಕೊಂದು ಅದರ ಮಾಂಸವನ್ನು ಉಪಯೋಗ ಮಾಡುವುದಾದರೆ ಅವನು ನರಕಕ್ಕೆ ಹೋಗ್ತಾನೆ. ಆದ್ರಿಂದ ಮಾಂಸವನ್ನು ತಿನ್ನದೇ ಇರುವುದು ಒಳ್ಳೆಯದು. ಒಂದು ವೇಳೆ ತಿಂತಾ ಇದ್ರೂ ಕೂಡ ಮತ್ತೆ ಅದನ್ನು ಬಿಟ್ಟರೆ ಮಹಾಪುಣ್ಯ ಇದೆ. ಪ್ರಾಣಿಯನ್ನು ಎಳ್ಕೊಂಡು ಬರುವವನು, ಅದನ್ನು ಕೊಲ್ಲಿಕ್ಕೆ ಅನುಮತಿ ಕೊಡುವವನು, ಕೊಂದು ಮಾರುವವನು, ಕೊಲ್ಲುವವನು, ಕೊಳ್ಳುವವನು, ಸಂಸ್ಕೃತಾಚ ಉಪಭೋಕ್ತಾಚ, ಅದನ್ನು ಬೇಯಿಸುವವನು, ಅದನ್ನು ಭಕ್ಷಿಸುವವನು, ಅವರೆಲ್ಲರೂ ಕೂಡ ಆ ಪಾಪಕ್ಕೆ ಗುರಿಯಾಗ್ತಾರೆ. ಪ್ರವೃತ್ತಿ ಲಕ್ಷಣೆ ಧರ್ಮೇ ಫಲಾರ್ಥಿಭಿರಭಿದ್ರುತೆ. ಫಲಾರ್ಥಿಭಿ ಅಂತ ಕೆಲವು ಕಡೆ ಇದೆ, ಪ್ರಜಾರ್ಥಿಭಿ ಅಂತ ಇನ್ನು ಕೆಲವು ಕಡೆ ಇದೆ. ಸಂತಾನಾಪೇಕ್ಷಿಗಳಾದಂತಹ ಜನ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ, ಕಾಮ್ಯ ಕರ್ಮವನ್ನು ಅವರು ಮಾಡ್ತಾರೆ. ಆದ್ರೆ ಮೋಕ್ಷಾಪೇಕ್ಷಿಗಳಾದವರು ಅಂತ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ. ಬಹಳೇನು ಮಹತ್ವ ಅಲ್ಲದೆ ಇರುವಂತಹ ಒಂದೆರಡು ಶ್ಲೋಕಗಳನ್ನ ನಡುವೆ ಕೈ ಬಿಟ್ಟಿದ್ದೇನೆ. ಶ್ರೂಯತೆ ಹಿ ಪುರಾಕಲ್ಪೆ ನೃಣಾಂ ವ್ರೀಹಿಮಯ ಪಶು. ಯಜ್ಞ ಮಾಡುವಾಗಲೂ ಕೂಡ ಈ ಅಕ್ಕಿಯ ಹಿಟ್ಟು ಇತ್ಯಾದಿಗಳ ಮೂಲಕವಾಗಿ ಪ್ರಾಣಿಯ ಆಕಾರವನ್ನು ಮಾಡಿ ಬಲಿ ಕೊಡ್ತಿದ್ರು ಅಂತ ನಾವು ಕೇಳಿದ್ದೇವೆ. ಏನ ಅಯಜಂತ ಯಜ್ವಾನಃ ಪುಣ್ಯಲೋಕ ಪರಾಯಣಾಃ. ಋಷಿಭಿಃ ಸಂಶಯಃ ಪೃಷ್ಟಃ ವಸುಶ್ಚೇದಿಪತಿಃ ಸಂಶಯಂ ಪೃಷ್ಟಃ ವಸುಃ ಚೇದಿಪತಿಃ ಪುರಾ. ಋಷಿಗಳು ಒಂದು ಪ್ರಸಂಗದಲ್ಲಿ ಈ ಮಾಂಸ ಭಕ್ಷಣ ಅಂತನ್ನುವುದು ಯೋಗ್ಯವೋ ಅಯೋಗ್ಯವೋ ಅನ್ನುವ ವಿಷಯದಲ್ಲಿ ಚೇದಿರಾಜನಾದಂತಹ ವಸು ಭೂಪಾಲನನ್ನ, ಉಪರಿಚರ ವಸುವನ್ನ ಪ್ರಶ್ನೆ ಮಾಡಿದರು. ಮಾಂಸ ಭಕ್ಷಣವು ಉಚಿತವೋ ಅನುಚಿತವೋ ಇದರ ಬಗ್ಗೆ ನಿನ್ನ ಅಭಿಪ್ರಾಯವನ್ನ ಹೇಳು ಅಂತ. ಅವನು ಅದನ್ನ ಭಕ್ಷ್ಯ ಅಂತಾನೆ ಪ್ರತಿಪಾದನೆ ಮಾಡಿದ. ಆ ಮಾತನ್ನು ಕೇಳಿ ಅವರಿಗೆ ಕೋಪ ಬಂದು ಅವರು ಅವನನ್ನು ಶಪಿಸಿದರು. ಅವನು ಭೂಮಿಯ ಮೇಲೆ ಬಿದ್ದ, ಪಾತಾಳಕ್ಕೆ ಹೊರಟು ಹೋದ. ಇದನ್ನು ಹಿಂದೆ ನಾವು ಶಾಂತಿ ಪರ್ವದಲ್ಲಿ ಕೇಳಿದ್ದೇವೆ. ದೇವತೆಗಳು ಮತ್ತು ಋಷಿಗಳ ನಡುವೆ ಮಾಂಸ ಬಲಿಪೂರ್ವಕವಾದ ಯಜ್ಞ ಶ್ರೇಷ್ಠವೋ, ಮಾಂಸ ವಿಧಿ ರಹಿತವಾದ ಯಜ್ಞ ಶ್ರೇಷ್ಠವೋ ಅನ್ನುವಂಥ ಒಂದು ಚರ್ಚೆ ನಡೆದಾಗ ಅವನು ಈ ಮಾಂಸ ಬಲಿರೂಪವಾದಂಥ ಯಜ್ಞವನ್ನೇ ಪ್ರತಿಪಾದನೆ ಮಾಡಿ ಅಧಃಪತನ ಹೊಂದಿದ್ದ. ಆಗ ದೇವತೆಗಳು ಆತನಿಗೆ ಕರುಣೆಯಿಂದ ವಸುಧಾರ ಎಂಬ ಒಂದು ಆಜ್ಯಧಾರೆಯನ್ನ ಯಜ್ಞದಲ್ಲಿ ನಾವೇನು ಕೊಡ್ತೇವೆ ಅದು ಅದರ ಫಲ ಎಲ್ಲವೂ ಈತನಿಗೆ ಸಿಗುವಂತೆ ಮಾಡಿ ಆತನಿಗೊಂದು ಪರಿಹಾರ ಒದಗಿಸಿ ಕೊಟ್ಟಿದ್ರು ಅಂತ ನಾವು ಕೇಳಿದ್ವಿ. ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿತ್ತದ ಆ ಮಾತು. ನೂರಾರು ವರ್ಷ ಕಾಲ ತಪಸ್ಸು ಮಾಡಿದ ಒಂದು ಪುಣ್ಯ ಏನಿದೆ, ಆ ಪುಣ್ಯವು ಮಾಂಸ ಭಕ್ಷಣವನ್ನು ಪರಿತ್ಯಾಗ ಮಾಡಿದವನಿಗೆ ಲಭಿಸುವ ಪುಣ್ಯವು ಸಮಾನವಾಗಿರ್ತದೆ. ಕೌಮುದೇತು ವಿಶೇಷೇಣ ಅಂತ ಮುಂದಿನ ಶ್ಲೋಕ.
ಕಾರ್ತಿಕ ಮಾಸದಲ್ಲಿ ವಿಶೇಷತಃ ಶುಕ್ಲ ಪಕ್ಷದಲ್ಲಿ ಮಾಂಸವನ್ನ ಪರಿತ್ಯಾಗ ಮಾಡಿದರೆ ಮಹಾಪುಣ್ಯ ಇದೆ. ಚತುರೋ ವಾರ್ಷಿಕಾನ್ ಮಾಸಾನ್, ಮಳೆಗಾಲದ 4 ಮಾಸಗಳಲ್ಲಿ ಚಾತುರ್ಮಾಸ್ಯದ ಆಷಾಢ ಶುಕ್ಲ ಪಕ್ಷದ ದ್ವಾದಶಿ ದಿವಸದಿಂದ ಏನು ಪ್ರಾರಂಭ ಕಾಣ್ತದೆ ಅಲ್ಲಿ ಮಾಂಸವನ್ನು ಪರಿತ್ಯಾಗ ಮಾಡಿದರೆ ಅದಕ್ಕೂ ಮಹಾಪುಣ್ಯ ಇದೆ. ಆಷಾಢ ಆದ್ಮೇಲೆ ಶ್ರಾವಣ ಬರ್ತದೆ, ಇದೆಲ್ಲರಿಗೂ ಗೊತ್ತಿದೆ. ಅನೇಕ ಜನ ಪರಂಪರೆಯಿಂದ ಮಾಂಸವನ್ನು ತಿನ್ನುವವರು ಕೂಡ ಶ್ರಾವಣ ಮಾಸದಲ್ಲಿ ಮಾಂಸವೊಂದನ್ನು ಪರಿತ್ಯಾಗ ಮಾಡಿರ್ತಾರೆ. ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಅಥವಾ ಮಾಸಮೇಕಂ ವೈ, ತಿಂಗಳು ವರ್ಷದಲ್ಲಿ ಯಾವುದೋ ಒಂದು ತಿಂಗಳಾದ್ರೂ ಮಾಂಸವನ್ನು ಪರಿತ್ಯಾಗ ಮಾಡುವುದನ್ನ ಮನುಷ್ಯ ರೂಢಿ ಮಾಡ್ಕೊಳ್ಬೇಕು. ಅದನ್ನ ಶ್ರಾವಣ ಮಾಸ, ಯಾಕಂದ್ರೆ ಶ್ರಾವಣ ಮಾಸದ ಅನೇಕ ಹಬ್ಬಗಳು ಬರ್ತವೆ, ಅನೇಕ ದೇವಾಲಯಗಳಿಗೆ ಎಲ್ಲರೂ ಕೂಡ ಹೋಗ್ತಾರೆ. ಅದಕ್ಕಾಗಿ ಶ್ರಾವಣ ಮಾಸವನ್ನು ಅದಕ್ಕಾಗಿ ಕೆಲವರು ಇಟ್ಕೊಂಡಿದ್ದಾರೆ. ಈ ವರ್ಜಯಂತಿ ಮಾಂಸಾನಿ ಮಾಸಶಃ, ಒಂದೊಂದು ತಿಂಗಳು, 2 ತಿಂಗಳು ಅಥವಾ ಕೆಲವು ಪಕ್ಷಗಳ ಕಾಲ ಮಾಂಸವನ್ನು ಪರಿತ್ಯಾಗ ಮಾಡುವವರಿಗೆ ಬ್ರಹ್ಮಲೋಕ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ಅನೇಕ ಜನ ತತ್ವಜ್ಞಾನಿಗಳಂಥ ರಾಜರು ಮೊದಲಾದವರು ಈ ಕಾರ್ತಿಕ ಮಾಸದಲ್ಲಿ ಆ ಮಾಂಸವನ್ನ ಪರಿತ್ಯಾಗ ಮಾಡಿದ್ರು. ನಾಭಾಗ, ಅಂಬರೀಷ, ಗಯ, ಆಯು, ಅನರಣ್ಯ, ದಿಲೀಪ, ರಘು, ಪೂರು, ಕಾರ್ತವೀರ್ಯ, ಅನಿರುದ್ಧ, ನಹುಷ, ಯಯಾತಿ, ನೃಗ, ವಿಶ್ವಗಶ್ವ, ಶರ್ಷಬಿಂದು, ಯುವನಾಶ್ವ, ಉಶೀನರನ ಮಗ ಶಿಬಿ, ಮುಚುಕುಂದ, ಮಾಂಧಾತ್ರ, ಇವರ್ಯಾರೂ ಕೂಡ ಆ ಕಾರ್ತಿಕ ಮಾಸದಲ್ಲಿ ಮಾಂಸವನ್ನು ತಿನ್ನುತ್ತಾ ಇರಲಿಲ್ಲ. ಆದ್ರಿಂದ ಅವರಿಗೆಲ್ಲ ಮಹಾಫಲ ಪ್ರಾಪ್ತವಾಗಿತ್ತು. ಸತ್ಯಂ ವದತ್ತ ಮಾ ಸತ್ಯಂ, ಸತ್ಯಂ ಧರ್ಮ ಸನಾತನಃ, ಸತ್ಯವನ್ನೇ ಹೇಳಿರಿ, ಯಾವತ್ತೂ ಕೂಡ ಅಸತ್ಯವನ್ನು ಹೇಳಬೇಡಿ. ಹರಿಶ್ಚಂದ್ರ ರಾಜ ಸತ್ಯದ ಪ್ರಭಾವದಿಂದಲೇ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇನ್ನೂ ಕೆಲವು ಜನ ರಾಜರು, ಮಾಂಸ ತಿನ್ನದವರು, ಶೇನ ಚಿತ್ರ ಮೊದಲಾದಂತಹ ಕೆಲವು ಜನ ರಾಜರ ಹೆಸರುಗಳನ್ನು ಹೇಳ್ತೇನೆ, ಅದನ್ನು ಕೇಳು. ಈ ಕೆಲವು ಜನ ರಾಜರ ಹೆಸರುಗಳನ್ನು ಹೇಳುವಂತ ಈ ಒಂದು ಪಟ್ಟಿ ಈಗಾಗಲೇ ಬಂದಿದೆ. 2ನೇ ಪಟ್ಟಿಯಲ್ಲಿ ಶೇನ ಚಿತ್ರ, ಸೋಮಕ, ವೃಕ, ರೈವತ, ರಂತಿದೇವ, ವಸು, ಸೃಂಜಯ, ಕೃಪ, ಭರತ, ದುಷ್ಯಂತ, ಕರುಷ, ರಾಮ, ಅಲರ್ಕ, ನರ, ವಿರೂಪಾಶ್ವ, ನಿಮಿ, ಜನಕ, ಪುರೂರವ, ಐಲ, ಪೃಥು, ವೀರಸೇನ, ಇಕ್ಷ್ವಾಕು, ಶಂಭು, ಶ್ವೇತ, ಸಗರ, ಅಜ, ಧುಂಧು, ಸುಬಾಹು, ಹರ್ಯಶ್ವ, ಶುಭ, ಇವರೆಲ್ಲ ಅನೇಕ ಜನ ರಾಜರು. ಇನ್ನೂ ಅನೇಕ ಜನ ರಾಜರು ಕೂಡ ಮಾಂಸವನ್ನು ಯಾವತ್ತೂ ತಿಂತಿರ್ಲಿಲ್ಲ. ಅವರೆಲ್ಲ ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಯರ ಜೊತೆಗೆ ವಿಹರಿಸ್ತಾ ಇದ್ದಾರೆ. ಆದ್ರಿಂದ ಈ ಅಹಿಂಸಾ ವ್ರತ ಅಂತ ಅನ್ನೋದು ಅತ್ಯಂತ ಮಹತ್ವದ್ದು. ಯಾರು ಆ ಅಹಿಂಸಾ ವ್ರತವನ್ನು ಆಚರಿಸ್ತಾರೆ ಅವರೇ ಧಾರ್ಮಿಕರು ಮತ್ತು ಮುನಿಗಳಂತೆ ಅವರು ಈ ಜಗತ್ತಿನಲ್ಲಿ ಕೀರ್ತಿಯನ್ನು ಪಡ್ಕೋತಾರೆ. ಈ ಧರ್ಮವನ್ನು ಆಚರಿಸುವವನು ದುರಾಚಾರಿ ಆಗಿದ್ರೂ ಕೂಡ, ಅನೇಕ ದುರಾಚಾರಗಳನ್ನು ಮಾಡಿದ್ರೂ ಕೂಡ ಈ ಒಂದು ಧರ್ಮವನ್ನು ಆಚರಣೆ ಮಾಡಿದ್ದರ ಫಲವಾಗಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಪಠೇದ್ವಾಯ ಇಮಂ ಇದಂ ರಾಜನ್, ಯಾರು ಈ ಅಧ್ಯಾಯವನ್ನು ಪಠನ ಮಾಡ್ತಾನೆ ಅಥವಾ ಇನ್ನೊಬ್ಬರಿಗೆ ಹೇಳ್ತಾನೆ, ಶ್ರಾವಯೀತವ, ಅವನಿಗೂ ಕೂಡ ಮಹಾಫಲ ಇದೆ. ಪದೇ ಪದೇ ಅದನ್ನ ಓದಬೇಕಂತ. ಆದ್ರಿಂದ ಆ ಪದೇ ಪದೇ ಓದಿದ್ದರಿಂದಾಗಿ ಆ ಒಂದು ಮಾಂಸ ಭಕ್ಷಣದ ಪ್ರವೃತ್ತಿ ಅಂತ ಅನ್ನೋದು ಅವನಲ್ಲಿ ಕ್ಷೀಣಿಸ್ತದೆ, ಆ ಒಂದು ಹಂಬಲ ಕ್ಷೀಣಿಸ್ತದೆ. ಬಂಧು ಬಾಂಧವರೆಲ್ಲ ಅವನನ್ನ ಗೌರವಿಸ್ತಾರೆ, ಇದರಲ್ಲಿ ಸಂಶಯ ಇಲ್ಲ. ಆಪನ್ನಶ್ಚ ಆಪದೋ ಮುಚ್ಚೇತ್, ಏನಾದರೂ ಆಪತ್ತು ಬಂದಿದ್ರೆ ಈ ಪ್ರಕರಣವನ್ನ ಪಠನ ಮಾಡಿ ಅದರ ಮೂಲಕ ಆ ಆಪತ್ತಿನಿಂದ ಬಿಡುಗಡೆಯನ್ನು ಪಡಿತಾನೆ. ರೋಗಿಗೆ ರೋಗ ನಿವೃತ್ತಿ ಆಗ್ತದೆ, ದುಃಖಿಗೆ ದುಃಖದ ಪರಿಹಾರ ಆಗ್ತದೆ. ನೀಚ ಯೋನಿಗಳಿಗೆ ಹೋಗೋದಿಲ್ಲ ಈ ಮಾಂಸ ಭಕ್ಷಣವನ್ನು ಮಾಡದ ವ್ಯಕ್ತಿ. ಮುಂದಿನ ಜನ್ಮದಲ್ಲಿ
ರೂಪವಂತನಾಗಿ, ಐಶ್ವರ್ಯವಂತನಾಗಿ, ಯಶೋವಂತನಾಗಿ ಹುಟ್ಟುತ್ತಾನೆ. ಮಾಂಸ ಪರಿತ್ಯಾಗ ಮಾಡಿದ್ರಿಂದ ಏನು ಫಲ ಅನ್ನೋದನ್ನ ನಿನಗೆ ಹೇಳಿದ್ದೇನೆ ನಾನು. ಒಂದು ವೇಳೆ ಅದರ ಬಗ್ಗೆ ತಿನ್ನುವಂತಹ ಪ್ರವೃತ್ತಿ ಇದ್ದರೆ ಅದರಿಂದ ನಿವೃತ್ತನಾಗಿ ಹೇಗೆ ಸಾತ್ವಿಕವಾದಂತಹ ಜೀವನವನ್ನು ನಡೆಸಬೇಕು, ನಡೆಸಿದಂತಹ ಅನೇಕ ಸಾಧಕರು ಹೇಗೆ ಮಹಾಫಲವನ್ನು ಹೊಂದಿದ್ರು, ಅದನ್ನೆಲ್ಲ ನಾನು ನಿನಗೆ ಇಲ್ಲಿ ಹೇಳಿದ್ದೇನೆ ಅಂತ ಭೀಷ್ಮರು ಹೇಳಿದರು. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 104ನೇ ಅಧ್ಯಾಯ ಸಮಾಪ್ತವಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 177ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 167ನೇ ಅಧ್ಯಾಯ 166ನೇ ಅಧ್ಯಾಯ ಇದು ವೈಷ್ಣವ ಪಾಠದಲ್ಲಿ ಸಮಾಪ್ತವಾಗಿದೆ. 115ನೇ ಅಧ್ಯಾಯ ಅದು ಗೀತಾ ಪ್ರಶ್ನೆ ಪಾಠದಲ್ಲಿ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯವನ್ನು ಕಂಡಿದೆ.